ಹೇ ಗಾಯ್ಸ್, ನಾನು ಯಾವಾಗ ಮನೆಯಿಂದನೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ನೋ ಆವಾಗಲಿಂದ ತುಂಬ ಜನ ಕೇಳ್ತಾ ಇದ್ರು ನಮಗೂ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಇದ್ದರೆ ಹೇಳಿ ಅಂತ. ಗೈಸ್, ನನಗೆ ಅರ್ಥ ಆಗುತ್ತೆ. ಅಂದರೆ ತುಂಬ ಜನಕ್ಕೆ ತುಂಬ ರೀಸನ್ಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ಮನೆಯಲ್ಲೇ ಕೂತ್ಕೊಂಡು ಅಂದರೆ ಒಂದು ಕಂಫರ್ಟ್ ಝೋನಲ್ಲಿ ಕೂತ್ಕೊಂಡು ಅಲ್ಲೇ ವರ್ಕ್ ಆಪರ್ಚುನಿಟೀಸನ್ನು ಹುಡುಕ್ತಾ ಇರ್ತೀರ. ಬಟ್ ನಾನು ಯಾವುದೇ ಥರ ಆನ್ಲೈನ್ ವರ್ಕ್ ಮಾಡ್ತಾ ಇಲ್ಲ. ನಾನು ಬಂದುಬಿಟ್ಟು ಒಂದು ಕಂಪನಿಗೆ ವರ್ಕ್ ಮಾಡ್ತೀನಿ. ಆ ಕಂಪನಿ ಬೇರೆ ಕಡೆ ಇದೆ. ಸೊ ನಾನು ಅಲ್ಲಿ ಹೋಗೋಕ್ಕಾಗಲ್ಲಲ್ವಾ, ಅದಕ್ಕೆ ನಾನು ಮನೆಯಿಂದ ಕೆಲಸ ಮಾಡ್ತೀನಿ. ಅಂದರೆ ನಾನು ಕೋವಿಡ್ ಆದಮೇಲೆ ಆಲ್ಮೋಸ್ಟ್ ನನ್ನ ಕಂಪ್ನೀಸ್ ಎಲ್ಲ ವರ್ಕ್ ಫ್ರಮ್ ಹೋಮೇ. ಮತ್ತು ಇನ್ನೊಂದಷ್ಟು ಜನ ಹೇಳ್ತಾ ಇದ್ದೀರಾ ನಿಮ್ಮ ಕಂಪ್ನೀಲಿ ಯಾವುದಾದ್ರೂ ವೇಕೆನ್ಸಿ ಇದ್ದರೆ ರೆಫರ್ ಮಾಡಿ ಅಂತ. ಗಾಯ್ಸ್, ನಮ್ಮ ಕಂಪ್ನೀಲಿ ರೆಫರೆನ್ಸ್ ಎಲ್ಲ ವರ್ಕೇ ಆಗೋಲ್ಲ ಆಯಿತಾ. ಅಂದರೆ ನಮ್ಮದೊಂದು ಚಿಕ್ಕ ಕಂಪನಿ, ಎಲ್ಲ ಪೊಸಿಷನ್ನು ಫಿಲ್ ಆಗಿಬಿಟ್ಟಿದೆ. ನಾನೇನಾದರೂ ಬಿಟ್ಟರೆ ಅದೊಂದು ಫಿಲ್ ಮಾಡಬೇಕಷ್ಟೆ. ಅಂದರೆ ನನ್ನ ಪೊಸಿಷನನ್ನು ಫಿಲ್ ಮಾಡೋದಿರುತ್ತೆ ಅಷ್ಟೇ. ಮತ್ತು ಗಾಯ್ಸ್, ಒಂದು ವಿಷಯ ಹೇಳಬೇಕು ಅಂದರೆ ಅನ್ಲಿಸ್ ನೀವು ಒಂದು ಕಂಪನಿ ಕೆಲಸ ಮಾಡ್ತೀರಾ, ಸ್ಯಾಲ್ರಿ ಬರ್ತಾ ಇರುತ್ತೆ ಪ್ರತಿ ತಿಂಗಳು, ಇಲ್ಲ ಮನೆಯಿಂದನೇ ಏನಾದರೂ ಬಿಸ್ನೆಸ್ ಮಾಡ್ತೀರಾ, ಸೆಲ್ಫ್ ಎಂಪ್ಲಾಯಿ ಆಗಿದ್ದೀರಾ, ಅದರಿಂದ ದುಡ್ಡು ಅರ್ನ್ ಮಾಡ್ತೀರಾ, ಅದು ಬಿಟ್ಟರೆ ದೆರ್ ಇಸ್ ನೋ ಸಚ್ ಥಿಂಗ್. ಅಂದರೆ ನೀವು ಆನ್ಲೈನಲ್ಲಿ ಕೆಲಸ ಮಾಡಿ ದುಡ್ಡು ಅರ್ನ್ ಮಾಡ್ಬೋದು. ಅಂದರೆ ಈಗ ತುಂಬ ಜನ ಹೇಳ್ತಾ ಇರ್ತಾರಲ್ವ, ಆನ್ಲೈನಲ್ಲಿ 1-2-3 ಅವರ್ಸು ಸ್ಪೆಂಡ್ ಮಾಡಿದ್ರೆ ಅಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ. ಮತ್ತು ನಿಮ್ಮ ಫ್ರೀ ಟೈಮಲ್ಲಿ ಆನ್ಲೈನಲ್ಲಿ ಕೆಲಸ ಮಾಡಿದ್ರೆ ಅಷ್ಟು ಅರ್ನ್ ಮಾಡ್ಬೋದು, ಅವರಿಗೆ ಎಷ್ಟು ಅರ್ನ್ ಮಾಡ್ಬೋದು. ಅಂದರೆ ತುಂಬ ಜನ ಪ್ರೂಫ್ ಎಲ್ಲ ತೊಗೊಂಡು ತೋರಿಸ್ತಾ ಇರ್ತಾರೆ. ಅದೆಲ್ಲ ಫೇಕ್ ಆಯಿತಾ, ಅದೆಲ್ಲ ಸ್ಕ್ಯಾಮು. ಸೊ ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಸ್ಕ್ಯಾಮ್ಗೆ ಬೀಳಕ್ಕೆ ಹೋಗಬೇಡಿ ಆಯಿತಾ. ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಬೇಕಂದರೆ ಲಿಂಕ್ಡ್ಇನ್ನಲ್ಲಿ ನೀವು ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು, ಅಥವಾ ಪ್ರೊಫೈಲ್ ಇದೆ ಆಲ್ರೆಡಿ ಜಾಬ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಬೋದು. ಅಂದರೆ ನಿಮ್ಮ ಸ್ಪೆಸಿಫಿಕ್ ಫೀಲ್ಡಲ್ಲಿ ಅಥವಾ ನಿಮಗೆ ಯಾವ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ, ಯಾವ ಫೀಲ್ಡಲ್ಲಿ ನೀವು ಸ್ಟಡಿ ಮಾಡಿದ್ರೆ ಅದ್ರ ಬೇಸ್ಡ್ ಆನ್ ನೀವು ನೋಟಿಫಿಕೇಷನ್ ಎಲ್ಲ ಆನ್ ಮಾಡಿಕೊಂಡ್ರೆ ಕಂಪ್ನೀಸ್ ಎಲ್ಲ ಜಾಬ್ ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಅಪ್ಲೈ ಮಾಡ್ಬೋದು. ಬಟ್ ಗಾಯ್ಸ್, ಬಿ ಕೇರ್ಫುಲ್. ಅಂದರೆ ಲಿಂಕ್ಡ್ಇನ್ನು ಮೊದಲು ತುಂಬ ಜೆನ್ಯೂನ್ ಪ್ಲಾಟ್ಫಾರ್ಮ್ ಅಂತ ಇದ್ರು. ಬಟ್ ಇವಾಗ ಲಿಂಕ್ಡ್ಇನ್ನಲ್ಲಿ ಒಂದು 60-70% ಸ್ಕ್ಯಾಮ್ಸ್ ಆಯಿತಾ. ಲಿಂಕ್ಡ್ಇನ್ನಲ್ಲಿ ಜಾಬ್ ಅಪ್ಲೈ ಮಾಡಬೇಕಂದ್ರೆ ಮೇಕ್ ಶೋರ್ ನೀವು ಆ ಕಂಪ್ನಿ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡ್ತೀರಾ, ಮತ್ತು ಆರ್ಟಿಕಲ್ಸ್ ಎಲ್ಲ ಓದ್ತೀರಾ, ರಿವ್ಯೂಸ್ ಎಲ್ಲ ಓದ್ತೀರಾ ಅಂತ. ಯಾಕಂದರೆ ತುಂಬ ಜನ ಕೆಲಸ ಮಾಡಿಸ್ಕೊಂಡು ಸ್ಯಾಲ್ರಿ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಕಂಪ್ನಿ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಬೇಕು ಆಯಿತಾ. ಮತ್ತು ಇನ್ನೊಂದಷ್ಟು ಜೆನ್ಯೂನ್ ವೆಬ್ಸೈಟ್ಸ್ ಇದೆ, ಅಲ್ಲೆಲ್ಲ ನಿಮಗೆ ರಿಮೋಟ್ ಜಾಬ್ ಸಿಗುತ್ತೆ. ಅಂದರೆ ನೀವು ಬೇರೆ ಬೇರೆ ಕಂಪ್ನೀಸ್ಗೆಲ್ಲ ಕೆಲಸ ಮಾಡ್ಬೋದು. ಬಟ್ ಆ ಜಾಬ್ಸು ನಾಟ್ ಫಾರ್ ಎವ್ರಿಬಡಿ ಆಯಿತಾ. ಅಂದರೆ ನೀವು ಅಲ್ಲಿ ಕೆಲಸ ಮಾಡ್ತೀರಾ ಅಂದರೆ ನೀವು ಮಸ್ಟ್ ಬ್ಯಾಚುಲರ್ಸ್ ಅಥವಾ ಮಾಸ್ಟರ್ಸು, ಇಲ್ಲ ಒಂದಷ್ಟು ಕಂಪ್ನಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸನ್ನು ಪ್ರಿಫರ್ ಮಾಡುತ್ತೆ, ಒಂದಷ್ಟು ಫ್ರೆಷರ್ಗೆ ಹೈರ್ ಮಾಡ್ತಾರೆ. ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಆಯಿತಾ. ಬಾಯ್.